ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್ ಡಿಯರ್ ಲೀಡರ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ಐಡಿನ ಲೆವೆಲ್ ಸ್ಟಾರ್ ಬೋನಸ್ಗೆ ಎಲಿಜಿಬಲ್ ಮಾಡ್ಕೊಳ್ಳೋದು ಅಂದರೆ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಅಂದರೆ ಸ್ನೇಹಿತರೆ, ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆಯಲ್ಲಿರುವಂತಹ ಎರಡನೇ ರೀತಿಯಾದಂತಹ ಆದಾಯನ ತಗೊಳ್ಳಿಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಜಸ್ಟ್ ಏನಿಲ್ಲ, ನಿಮ್ಮ ಒಂದು ಐಡಿಗೆ ನೀವು ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ಪೂರ್ತಿ ವಿಡಿಯೋ ನೋಡಿ. ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಯಾವ ರೀತಿ ನಿಮ್ಮ ಒಂದು ಐಡಿನ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಅಂತ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಚಿಕ್ಕದಾಗಿ ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ, ಯಾವ ರೀತಿ ಅಂತ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಲೆವೆಲ್ ಅಪ್ಗ್ರೇಡ್ ಬೋನಸ್, ಇಲ್ಲಿ ಏನು ಇನ್ಕಮ್ ಕಾಣ್ತಾ ಇದೆಯಲ್ಲ ಲೆವೆಲ್ ಅಪ್ಗ್ರೇಡ್ ಬೋನಸ್, ಈ ಇನ್ಕಮ್ಗೆ ನೀವು ಎಲಿಜಿಬಲ್ ಆಗಬೇಕು ಅಂದರೆ ಫಸ್ಟು ನಿಮ್ಮ ಒಂದು ಐಡಿನ 500 ರೂಪಾಯಿ ಪೇ ಮಾಡಿ ಅಪ್ಗ್ರೇಡ್ ಮಾಡ್ಕೋಬೇಕಾಗ್ತದೆ. 500 ರೂಪಾಯಿನ ಪೇ ಮಾಡಿ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿ ನೋಡಿ. ಅಪ್ಗ್ರೇಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಫಸ್ಟ್ ಸ್ಟಾರ್ ಪೆಂಡಿಂಗ್ ಅಂತ ಇದೆ. ನಾನು ಇವಾಗ ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ಅದು ಎಲಿಜಿಬಲ್ ಅಂತ ಬರುತ್ತೆ. ಓಕೆನಾ? ಎಲಿಜಿಬಲ್ ಅಂತ ಬರುತ್ತೆ. ನೋಡೋಣ ಯಾವ ರೀತಿ ಅಂತ ಅಂದ್ಬಿಟ್ಟು, ಜಸ್ಟ್ ಏನಿಲ್ಲ, ನಿಮ್ಮ ಐಡಿಗೆ ಲಾಗಿನ್ ಆದಮೇಲೆ ಇಲ್ಲಿ ಡೆಪಾಸಿಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಡೆಪಾಸಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ರೀನ್ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆ. ಈ ಒಂದು ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ, ಅಂದರೆ ಮೀನ್ಸ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡಾದ್ಮೇಲೆ ಸ್ಕ್ರೀನ್ ಶಾಟ್ ಏನು ತಗೊಂಡಿರ್ತೀರಾ ಆ ತಗೊಂಡಾದ್ಮೇಲೆ ನೀವು ಫೋನ್ ಪೇಗೆ ಹೋಗಿ. ಫೋನ್ ಪೇಗೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನು ಫೋನ್ ಪೇಗೆ ಹೋಗ್ತೀನಿ ಈಗ. ಫೋನ್ ಪೇಗೆ ಹೋಗಿ ಸ್ನೇಹಿತರೆ. ಫೋನ್ ಪೇಗೆ ಹೋದಾದ್ಮೇಲೆ ಇಲ್ಲಿ ಸ್ಕ್ಯಾನರ್ ಮೇಲೆ ಜಸ್ಟ್ ಟೈಪ್ ಮಾಡಿ. ಸ್ಕ್ಯಾನರ್ ಮೇಲೆ ಟೈಪ್ ಮಾಡೋದ್ಮೇಲೆ ಇಲ್ಲಿ ಅಪ್ಲೋಡ್ ಕ್ಯೂ ಆರ್ ಕೋಡ್ ಅಂತ ಇದೆಯಲ್ಲ, ಅಲ್ಲಿಗೆ ನಿಮ್ಮ ಒಂದು ಕ್ಯೂ ಆರ್ ಕೋಡ್ ಏನಿದೆ ಅದನ್ನ ಅಪ್ಲೋಡ್ ಮಾಡಿ. ಆಕ್ಚುಲಿ ಅಪ್ಲೋಡ್ ಮಾಡಾದ್ಮೇಲೆ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅಮೌಂಟ್ನ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಏನು ಅಮೌಂಟ್ ಪೇ ಮಾಡಿದ್ಮೇಲೆ ಡೀಟೇಲ್ಸ್ ಬರುತ್ತೆ, ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದರಲ್ಲಿ ಏನು UTR ನಂಬರ್ ಇರುತ್ತೆ, ಆ ಒಂದು UTR ನಂಬರ್ನು ಕೂಡ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಎಗೈನ್ ನಿಮ್ಮ ಐಡಿಗೆ ಬನ್ನಿ. ಎಗೈನ್ ಐಡಿಗೆ ಬಂದಾದ್ಮೇಲೆ ಇಲ್ಲಿ 500 ರೂಪಾಯಿ ಅಂತ ಇದೆ ನೋಡಿ. ಈ 500 ಇಲ್ಲಿಗೆ ಎಂಟರ್ ಅಮೌಂಟ್ ಅಲ್ಲಿ 500 ರೂಪಾಯಿನ ಎಂಟ್ರಿ ಮಾಡಿ. 500 ರೂಪಾಯಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು UTR ನಂಬರ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಕಾಪಿ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಆಯಿತು. ಟ್ರಾನ್ಸಾಕ್ಷನ್ ಡೇಟ್ನ ಸೆಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಟ್ರಾನ್ಸಾಕ್ಷನ್ ಟೈಮು, ಯಾವ ಟೈಮಲ್ಲಿ ನೀವು ಪೇ ಮಾಡಿದ್ರೆ ಅದನ್ನು ಕೂಡ ಸೆಟ್ ಮಾಡ್ಕೊಳ್ಳಿ. ಚೂಸ್ ಫೈಲ್. ಚೂಸ್ ಫೈಲ್ಗೆ ಹೋಗಿ ಏನು ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಈಗ ಫೈಲ್ನ ಅಪ್ಲೋಡ್ ಮಾಡಿದ್ದೀನಿ. ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಎಂಟ್ರಿ ಮಾಡಿ. ನೆಕ್ಸ್ಟು ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮಗೆ ಈ ರೀತಿ ಡೆಪಾಸಿಟ್ ರಿಕ್ವೆಸ್ಟ್ ಈಸ್ ಸಕ್ಸಸ್ಫುಲಿ ಸೆಂಟ್ ಅಂತ ಬರುತ್ತೆ. ಓಕೆ ಕೊಡಿ. ನೆಕ್ಸ್ಟು ನಿಮ್ಮ ಮೈನ್ ಪೇಜ್ ಬನ್ನಿ, ಡ್ಯಾಶ್ ಬೋರ್ಡ್ಗೆ. ಡ್ಯಾಶ್ ಬೋರ್ಡ್ ಬಂದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ ಅಲ್ಲಿ 18.5 ರೂಪೀಸ್ ಇದೆ, ಕಾಣಿಸ್ತಿದೆಯಾ? ಇಲ್ಲಿಗೆ ನೀವು ಪೇ ಮಾಡಿರುವಂಥ ಅಮೌಂಟ್ ಬಂದು ಆ್ಯಡ್ ಆಗುತ್ತೆ. ಆ್ಯಡ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ವಿತಿನ್ 5 to 10 ಮಿನಿಟ್ಸ್ ನೀವು ವೆಯ್ಟ್ ಮಾಡಿ, ಅಲ್ಲಿಗೆ ಬಂದು ಆ್ಯಡ್ ಆಗುತ್ತೆ. ಓಕೆ ಲೀಡರ್ಸ್, ಒಂದು 5 to 10 ಮಿನಿಟ್ಸ್ ಆದಮೇಲೆ ಜಸ್ಟ್ ನೀವೇನಿಲ್ಲ, ನಿಮ್ಮ ಒಂದು ಐಡಿನ ರಿಫ್ರೆಶ್ ಕೊಡಿ. ರಿಫ್ರೆಶ್ ಕೊಟ್ಟಾದ್ಮೇಲೆ ನಿಮ್ಗೆ ವ್ಯಾಲೆಟ್ಗೆ ಬಂದಿದೆಯಾ ಹೇಗೆ ಅಂತ ಚೆಕ್ ಆಗ್ತದೆ ನೋಡಿ. ಈಗ ನಾನು ರಿಫ್ರೆಶ್ ಕೊಟ್ಟಿದ್ದೀನಿ, ಈಗ ನೋಡ್ತಾ ಇರ್ಬೋದು ನನ್ನ ಐಡಿಗೆ 500 ರೂಪೀಸ್ ಬಂದು ಆ್ಯಡ್ ಆಗಿದೆ. ಈಗ ಟೋಟಲ್ 518 ರೂಪೀಸ್ ಇದೆ ನನ್ನ ಒಂದು ವ್ಯಾಲೆಟ್ ಬ್ಯಾಲೆನ್ಸ್ ಅಲ್ಲಿ, ಆಕ್ಟಿವೇಶನ್ ವ್ಯಾಲೆಟ್ ಅಲ್ಲಿ. ಇದಾದ ಮೇಲೆ ಯಾವ ರೀತಿ ನಿಮ್ಮ ಒಂದು ಐಡಿನ ಅಪ್ಗ್ರೇಡ್ ಮಾಡೋದು ಅಂತಂದ್ರೆ, ಜಸ್ಟ್ ಏನಿಲ್ಲ, ಈ ಒಂದು 3 ಬಾಕ್ಸ್ ಏನು ಕಾಣ್ತಾ ಇದೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಈ ಒಂದು ಆಪ್ಷನ್ ಎಲ್ಲಿರುತ್ತೆ ಅಂದರೆ ಒಂದು 5th 6th ಆಪ್ಷನ್ ಬಂದು ಆಕ್ಟಿವೇಶನ್ ಅಂತ ಇದೆ ನೋಡಿ. ಈ ಒಂದು ಆಕ್ಟಿವೇಶನ್ ಅಲ್ಲಿ ಲೆವೆಲ್ ಅಪ್ಗ್ರೇಡೇಷನ್ ಅಂತ ಇದೆ. ಲೆವೆಲ್ ಅಪ್ಗ್ರೇಡೇಷನ್ಗೆ ಹೋಗಿ. ಆಕ್ಟಿವೇಶನ್ ವ್ಯಾಲೆಟ್ 518 ರೂಪೀಸ್ ಇದೆ, ಯೂಸರ್ ಐಡಿ ನಮ್ಮದೇ ಇದೆ. ಅಪ್ಗ್ರೇಡ್ ಅಮೌಂಟು 500 ರೂಪೀಸ್ನ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಎಂಟ್ರಿ ಮಾಡಿ ಅಪ್ಗ್ರೇಡ್ ಕೊಟ್ಟರೆ ಆ ಒಂದು ಐಡಿ ಏನಾಗುತ್ತೆ, ಅಪ್ಗ್ರೇಡ್ ಆಗ್ತದೆ. ಮ್ಯಾಂಡೇಟರಿ. ನಿಮ್ಗೊಂದು ವಿಚಾರ ನೆನಪಲ್ಲಿರಲಿ ಸ್ನೇಹಿತರೆ, ಯಾರೇ ಒಬ್ಬ ವ್ಯಕ್ತಿ ಐಡಿನ ಅಪ್ಗ್ರೇಡ್ ಮಾಡಬೇಕು ಅಂದರೆ ನಿಮ್ಮ ಐಡಿಯಿಂದನೇ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು, ನಿಮ್ಮ ಅಪ್ಲೈನ್ ಮುಖಾಂತರ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಐಡಿಗೆ ಲಾಗಿನ್ ಆಗಬೇಕು. ನಿಮ್ಮ ಐಡಿಯಿಂದನೇ ಐಡಿನ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ ನೆನಪಲ್ಲಿರಲಿ, ಯಾರೇ 3 ಐಡಿ ತೊಗೊಂಡಿದ್ರು ಕೂಡ ನಿಮ್ಮ 3 ಐಡಿನೂ ಕೂಡ ನೀವು ಅಪ್ಗ್ರೇಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಟಾಪ್ ಐಡಿ ಅಷ್ಟೇ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು ನೆಕ್ಸ್ಟ್ ಲೆವೆಲ್ಗೆ. ಅದನ್ನು ಬಿಟ್ಟು ಇನ್ನು ಕೆಳಗಡೆ ಏನು ಸಬ್ ಐಡಿಗಳಿರುತ್ತೆ ಅದನ್ನು ನೀವು ಅಪ್ಗ್ರೇಡ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಆ ಐಡಿಗಳಲ್ಲಿ ಆಪ್ಷನ್ಸ್ ಕೂಡ ಇರಲ್ಲ. ಓಕೆನಾ? ಇದು ಒಂದು ವಿಚಾರ ನೆನಪಲ್ಲಿರಲಿ. ಅವ್ರವ್ರ ಐಡಿನ ಅವರೇ ಅಪ್ಗ್ರೇಡ್ ಮಾಡ್ಕೋಬೇಕು, ಅವರ ಇಚ್ಛೆಗೆ ಅನುಗುಣವಾಗಿ.
ಸೊ ಅವ್ರವ್ರ ಇಷ್ಟ ಅದು, ಓಕೆನಾ. ಬಟ್ ಬೇಕಾದ್ರೆ ನೀವು ಪೇಮೆಂಟ್ನ ಬೇಕಿದ್ರೆ ಡೈರೆಕ್ಟ್ ಕಂಪ್ನಿಗೂ ಹಾಕಿ ಕೂಡ ನೀವು ಆಕ್ಟಿವೇಶನ್ ವ್ಯಾಲೆಟ್ಗೆ ಹಾಕೋಬಹುದು, ಅಥವಾ ನಿಮ್ಮ ಅಪ್ಲೈನ್ಗೆ ಅಮೌಂಟ್ ಕಳಿಸಿ ಕೂಡ ನೀವು ಆಕ್ಟಿವೇಶನ್ ವ್ಯಾಲೆಟ್ಗೆ ಹಾಕೋಬಹುದು. ಇದೊಂದು ವಿಚಾರ ಎಲ್ರಿಗೂ ಕೂಡ ನೆನಪಲ್ಲಿರಲಿ. ಸೊ ಅದೇ ರೀತಿ ಸ್ನೇಹಿತರೆ, ಈಗ ನಾನು ಐಡಿನ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಪಾಸ್ವರ್ಡ್ನ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕಾದ್ಮೇಲೆ ಅಪ್ಗ್ರೇಡ್ ನಾವು ಕೊಡೋಣ. ಓಕೆ, ಸೊ ಫಸ್ಟ್ ನಾನು ಮಾಡ್ತಾ ಇರೋದು ಯಾವ ರೀತಿ ಇದೆ ನನಗೂ ಗೊತ್ತಿಲ್ಲ. ಸೊ ಯೂಸರ್ ಐಡಿ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಆಕ್ಟಿವೇಟೆಡ್ ಅಂತ ಬಂತು. ಓಕೆ ಫೈನ್. ಸೊ ಈಗ ನೋಡ್ತಾ ಇರ್ಬೋದು ಆಕ್ಟಿವೇಶನ್ ವ್ಯಾಲೆಟ್ ಅಲ್ಲಿ ನನಗೆ ಈಗ ರಿಮೈನಿಂಗ್ ಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಗ್ರೇಡ್ ಅಮೌಂಟ್ 1000 ರೂಪೀಸ್ ಅಂತ ಆಟೋಮೆಟಿಕಲಿ ಅದು ಅಪ್ಡೇಟ್ ಆಗ್ಬಿಡುತ್ತೆ. ಅಂದರೆ ಈಗ ನನಗೆ ಫಸ್ಟ್ನೇ ಲೆವೆಲ್ ಇರುವಂತ ಎಷ್ಟೇ ಜನ ವ್ಯಕ್ತಿಗಳು ಯಾವಾಗಲೇ ಅವರು ಐಡಿನ ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ ನನಗೆ ಏನಾಗುತ್ತೆ 500 ರೂಪೀಸ್ 500 ರೂಪೀಸ್ ಪ್ರತಿಯೊಬ್ಬರಿಂದ ಬರುತ್ತೆ. ನನ್ನ ಫಸ್ಟ್ನೇ ಲೆವೆಲ್ ಅಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ. ಅದನ್ನ ನೋಡ್ಬೇಕು ಅಂದ್ರೆ ಈ ಒಂದು ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಮೈ ಟೀಮ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಲೆವೆಲ್ ಲೀಸ್ಟ್ ಅಂತ ಇದೆ. ಈ ಲೆವೆಲ್ ಲೀಸ್ಟ್ ಅಲ್ಲಿ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಐಡಿನಲ್ಲಿ ಯಾವ್ಯಾವ ಲೆವೆಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ ಸ್ನೇಹಿತರೆ, ಫಸ್ಟ್ನೇ ಲೆವೆಲ್ ಅಲ್ಲಿ 4 ಜನ ಇದ್ದಾರೆ, ಸೆಕೆಂಡ್ನೇ ಲೆವೆಲ್ 17 ಜನ, ಮೂರನೇ ಲೆವೆಲ್ 30, ಆಮೇಲೆ 20, 28, 8. ಸೊ ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ 10 ಲೆವೆಲ್ದು ನಿಮ್ಗೆ ಶೋ ಆಗ್ತದೆ. ಆ ಲೆವೆಲ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಈಗ ನೋಡಿ, ಫಸ್ಟ್ನೇ ಲೆವೆಲ್ ಅಲ್ಲಿ 4 ಜನ ಇದ್ದಾರೆ. ಆ 4 ಜನ ಯಾವಾಗಲೇ ಅಪ್ಗ್ರೇಡ್ ಮಾಡ್ಕೊಳ್ಳಿ 500 ರೂಪಾಯಿ, ಅವಾಗ ನನಗೆ ಪೂರ್ತಿ 100% ಇನ್ಕಮ್. ಯಾಕೆಂದ್ರೆ ಇವಾಗ ಎಲಿಜಿಬಲ್ ಇದ್ದೀನಿ ನಾನು. ಓಕೆ, ಸೊ ಅದು ಯಾವುದೇ ರೀತಿ ಟೆನ್ಷನ್ ಇರಲ್ಲ. ನನಗೆ 500 ರೂಪಾಯಿ ನನ್ನ ವ್ಯಾಲೆಟ್ಗೆ ಬಂದು ಬಿದ್ದೋಗ್ಬಿಡುತ್ತೆ. ಸೊ ಸೆಕೆಂಡ್ ಲೆವೆಲ್ ಅಲ್ಲಿ 17 ಜನ ಇದ್ದಾರೆ. ಈ 17 ಜನದ ನನಗೆ ಸಾವಿರ ರೂಪಾಯಿ ಇನ್ಕಮ್ ಬರಬೇಕು ಅಂತ ಅಂದ್ರೆ ಬಿಫೋರ್ ದಟ್ ನಾನು ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಆಗಿರ್ಬೇಕಾಗ್ತದೆ. ಇದು ನೆನಪಲ್ಲಿರ್ಲಿ. ಅದೇ ರೀತಿ 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್, 6ನೇ ಲೆವೆಲ್, 10ನೇ ಲೆವೆಲ್, ಸೊ ಎಲ್ಲದಕ್ಕೂ ಕೂಡ ಅಪ್ಲೈ ಆಗ್ತದೆ. ಈಗ ಎಕ್ಸಾಂಪಲ್ ನೋಡಿ, ಈಗ ಲೆವೆಲ್ 4 ಅಲ್ಲಿ ಈಗ 4 ಮೆಂಬರ್ಸ್ ಇದ್ದಾರೆ. ವ್ಯೂ ಕೊಡೋಣ ಯಾರು ಇದ್ದಾರೆ ಅಂತಾನು ಕೂಡ ಗೊತ್ತಾಗ್ತದೆ ನಮಗೆ. ಈಗ ನೋಡಿ, ಸೊ ಲೆವೆಲ್ 2 ನಲ್ಲಿ ನಂದೇ 2 ಐಡಿ ಇದೆ. ಸೊ ಹರ್ಷವರ್ಧನ್ ಅಂತ ಇದ್ದಾರೆ, ಶಶಿಧರ್ ಅಂತ ಇದೆ. ಇದು ಆಕ್ಚುಲಿ ನನ್ನ ಫಸ್ಟ್ ಲೈನ್ ಅಲ್ಲಿ ಇದ್ದಾರೆ. ಇವ್ರು ಯಾವಾಗಲೇ ಅಪ್ಗ್ರೇಡ್ ಮಾಡ್ಕೊಳ್ಳಿ, ನನಗೆ ಪ್ರತಿಯೊಬ್ಬರಿಂದ 500 ರೂಪೀಸ್ ಇನ್ಕಮ್ ಬಂದು ಆಡ್ ಆಗುತ್ತೆ. ಸೊ ಈಗ ಡ್ಯಾಶ್ ಬೋರ್ಡ್ ಅಲ್ಲಿ ಆ ಒಂದು ಏನ್ ಚಾರ್ಟ್ ಇದೆ ಆ ಚಾರ್ಟ್ ಅನ್ನ ನೋಡೋಣ. ಸೊ ಏನ್ ಅಪ್ಡೇಟ್ ಆಗಿದೆ ಅಂತ ಅನ್ಬಿಟ್ಟು. ಓಕೆ ಫೈನ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಸ್ಟಾರ್ ಅಪ್ಗ್ರೇಡೆಡ್ ಅಂತ ಅನ್ಬಿಟ್ಟು ಬಂದಿದೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಲೆವೆಲ್ನ ನೀವು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಈಗ ನಿಮ್ಮ ಕೆಳಗಡೆ ಯಾರೇ ಫಸ್ಟ್ ಲೆವೆಲ್ ಇರಲಿ, ಯಾರೇ ಅಪ್ಗ್ರೇಡ್ ಆಗಲಿ, ನಿಮಗೆ 500 ರೂಪೀಸ್ ಬಂದು ಇನ್ಕಮ್ ಬಂದು ಕ್ರೆಡಿಟ್ ಆಗ್ತದೆ. ಮತ್ತೆ ಇನ್ನೊಂದು ವಿಚಾರ ನೆನಪಲ್ಲಿರಲಿ. ಸೊ ಯಾಕೆಂದ್ರೆ ಎಲ್ರಿಗೂ ಕೂಡ ಉಪಯುಕ್ತವಾಗಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋವಂಥದ್ದು. ಸೊ ಏನೇ ಸಪೋರ್ಟ್ ಇದ್ರೂ ಕೂಡ ಡೈರೆಕ್ಟ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಎಲ್ಲ ರೀತಿಯಾದಂಥ ಪೂರ್ತಿ ಸಪೋರ್ಟ್, ಎನಿ ಸಪೋರ್ಟ್ ಯು ವಾಂಟ್, ಐ ವಿಲ್ ಹೆಲ್ಪ್ ಯು. ಓಕೆ, ಸೊ ಈಗ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಕ್ವಶನ್ ಇರುತ್ತೆ, ಸರ್ ಈಗ ನಾನು ಅಪ್ಗ್ರೇಡ್ ಆಗಿಲ್ಲ, ಸೊ ನನ್ನ ಕೆಳಗಡೆ ಇರೋರು ಅಪ್ಗ್ರೇಡ್ ಆಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನೀವು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ನಿಮ್ಮ ಮೇಲ್ಗಡೆ ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಬಂದು ಇನ್ಕಮ್ ಕ್ರೆಡಿಟ್ ಆಗ್ಬಿಡುತ್ತೆ. ಫಸ್ಟ್ನೇ ಲೆವೆಲ್ ಆಗಿರೋ ಅಷ್ಟೇ, ಎಷ್ಟು 10 ಲೆವೆಲ್ ಆಗಿರೋ ಅಷ್ಟೇನೆ. 10 ಲೆವೆಲ್ ಆದ್ರೂ ಕೂಡ ನೀವೇನಾದ್ರು ಯಾವ ಲೆವೆಲ್ ಎಲಿಜಿಬಲ್ ಇಲ್ಲ, ಆ ಲೆವೆಲ್ ಇನ್ಕಮ್ಮು ಆಟೋಮೆಟಿಕಲಿ ನಿಮ್ಮ ಅಪ್ಲೈನ್ ಏನಾದ್ರು ಎಲಿಜಿಬಲ್ ಇದ್ರೆ ಅವ್ರಿಗೆ ಹೋಗುತ್ತೆ. ಅವರೂ ಎಲಿಜಿಬಲ್ ಇಲ್ಲ ಅಂದ್ರೆ ಅದು ಕಂಪ್ನಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆಟರ್ ಕರೆಕ್ಟ್ ಪ್ರಾಪರ್ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ತುಂಬಾ ಸಖತ್ತಾಗಿದೆ ಈ ಒಂದು ಪ್ಲಾನು. ಈ ಒಂದು ಕಂಪನಿ MD ಸೊ ತುಂಬಾ ಯೋಚನೆ ಮಾಡಿ ಒಂದು ಪ್ಲಾನ್ ನ ಡಿಸೈನ್ ಮಾಡಿದ್ದಾರೆ. ನಾನು ಎಂಟೈರ್ ಇಂಡಿಯಾ ಹುಡುಕಿದ್ದೀನಿ, ಈ ತರ ಒಂದು ಪ್ಲಾನ್ ನಮ್ಗೆ ಇವತ್ತುವರೆಗೂ ಸಿಕ್ಕಿಲ್ಲ, ಮುಂದೇನು ಸಿಗೋದಿಲ್ಲ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎನಿ ಸಪೋರ್ಟ್ ಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.